1978ರಲ್ಲಿ ಭಾರತದ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯನ್ನು ತರಲಾಯಿತು. ಈ ತಿದ್ದುಪಡಿಯು ಅದಕ್ಕಿಂತ ಮೊದಲು ಜಾರಿಯಲ್ಲಿದ್ದ 42ನೇ ತಿದ್ದುಪಡಿಯಿಂದ ಉಂಟಾದ ಕೆಲವು ಬದಲಾವಣೆಗಳನ್ನು ರದ್ದುಪಡಿಸುವ ಉದ್ದೇಶವನ್ನು ಹೊಂದಿತ್ತು. 44ನೇ ತಿದ್ದುಪಡಿಯ ಪ್ರಮುಖ ಅಂಶಗಳು ಇಲ್ಲಿವೆ. ಆಸ್ತಿಯ ಹಕ್ಕಿನ ಬದಲಾವಣೆ. ಈ ತಿದ್ದುಪಡಿಯ ಪ್ರಮುಖ ಬದಲಾವಣೆಯೆಂದರೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಈ ಮೊದಲು ಇದು ಸಂವಿಧಾನದ 19(1) ಎಫ್ ಮತ್ತು 31ನೇ ವಿಧಿಗಳಲ್ಲಿ ಮೂಲಭೂತ ಹಕ್ಕಾಗಿತ್ತು. ಕಾನೂನು ಹಕ್ಕಿನ ಸ್ಥಾನಮಾನ. 44ನೇ ತಿದ್ದುಪಡಿಯ ನಂತರ ಆಸ್ತಿಯ ಹಕ್ಕನ್ನು ಭಾಗ 12ರಲ್ಲಿ ಹೊಸದಾಗಿ ಸೇರಿಸಲಾದ 300(ಎ) ವಿಧಿಯ ಅಡಿಯಲ್ಲಿ ಒಂದು ಕಾನೂನು ಹಕ್ಕಾಗಿ ಪರಿಗಣಿಸಲಾಯಿತು. ಇದರರ್ಥ ಸರ್ಕಾರವು ಕಾನೂನಿನ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯ ಆಸ್ತಿಯನ್ನು ವಶಪಡಿಸಿಕೊಳ್ಳಬಹುದು. ಕಾರಣ, ಈ ತಿದ್ದುಪಡಿಯ ಹಿಂದಿನ ಉದ್ದೇಶವೆಂದರೆ ರಾಜ್ಯ ಸರ್ಕಾರಗಳು ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲು ಆಸ್ತಿಯ ಹಕ್ಕಿನಿಂದ ಉಂಟಾಗುತ್ತಿದ್ದ ಕಾನೂನು ಅಡೆತಡೆಗಳನ್ನು ತೆಗೆದುಹಾಕುವುದು. ಮೂಲಭೂತ ಹಕ್ಕಾಗಿದ್ದಾಗ ಸರ್ಕಾರವು ಯಾವುದೇ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ಕಠಿಣ ನಿಯಮಗಳನ್ನು ಅನುಸರಿಸಬೇಕಾಗಿತ್ತು. ಆದರೆ ಕಾನೂನು ಹಕ್ಕಾದ ನಂತರ ಈ ಪ್ರಕ್ರಿಯೆಯು ಸುಲಭ ಮತ್ತು ಪಾರದರ್ಶಕವಾಯಿತು. ಸಂಕ್ಷಿಪ್ತವಾಗಿ ಹೇಳುವುದಾದರೆ 1978ರ 44ನೇ ತಿದ್ದುಪಡಿಯು ಆಸ್ತಿಯ ಹಕ್ಕಿನ ಸ್ಥಾನಮಾನವನ್ನು ಮೂಲಭೂತ ಹಕ್ಕಿನಿಂದ ಕಾನೂನು ಹಕ್ಕಿಗೆ ಬದಲಾಯಿಸಿತು. ಇದರಿಂದಾಗಿ ಸರ್ಕಾರದ ನೀತಿಗಳನ್ನು ಜಾರಿಗೊಳಿಸುವುದು ಸುಗಮವಾಯಿತು.